ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ಇಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ. ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ಕಲ್ಲುಗಳನ್ನು ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ನಾವಿದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ನೋಡಿದಾಗ ಯಾವುದೋ ಒಂದೆರಡು ಜಿಲ್ಲೆಗಳಲ್ಲಿ ಹಿಂದೆ ಸಣ್ಣ ಪುಟ್ಟ ಗಲಾಟೆಗಳಿತ್ತು ಗಣೇಶನ ಉತ್ಸವದಲ್ಲಿ. ಇವತ್ತು ಇಡೀ ರಾಜ್ಯದ ಮೂಲೆಯಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾರಣ. ಇವತ್ತು ಈ ರೀತಿಯ ಒಂದು ಮದ್ದೂರಿನ ಘಟನೆ ಸಾವಿರಾರು ಜನ ಏನು ಸೇರಿದ್ದಾರೆ ಅಲ್ಲಿ. ಕಾಂಗ್ರೆಸ್ನ ಪತನಕ್ಕೆ ದಾರಿ ಯಾವ ರೀತಿ ಮೂಡ್ತಾ ಇದೆ ಅಂತಕ್ಕಂಥದ್ದು ಈ ಘಟನೆಯಿಂದ ಆ ಮದ್ದೂರಿನ ಜನತೆ, ಇಡೀ ರಾಜ್ಯದ ಜನತೆಗೆ ಇವತ್ತು ಏನೋ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ಇವತ್ತು ಅವರ ಪ್ರತಿಭಟನೆ ಏನಿದೆ, ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವರ ಪಕ್ಷದ ಮುಂದಿನ ದಿನಗಳ ಒಂದು ಘಟನೆ ಒಂದು ಸೂಸೈಡಲ್ ಆಗ್ತಕ್ಕಂಥದ್ದು ಅವರ ಈ ಒಂದು ತಪ್ಪುಗಳಿಂದ ಅಂತಕ್ಕಂಥದ್ದನ್ನು ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮುಂದಕ್ಕೆ ಸ್ವಲ್ಪ ಉಳ್ಕೋತಾರೆ. ಇಲ್ಲದೇ ಇದ್ದರೆ ಈ ನಾಡಿನ ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ದೃಶ್ಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಿದೆ. ಈ ಬಗ್ಗೆ ಖುದ್ದು ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಫೋಟಕವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ನೋಡಿ, ಗಣೇಶ ವಿಸರ್ಜನೆಯ ಮಹೋತ್ಸವ ಸಂದರ್ಭ ಮೆರವಣಿಗೆ ನಡೀತಿದೆ. ಅಲ್ಲಿ ಕಲ್ಲು ತೂರಿದ್ಯಾರು ಅಂತ ನೇರವಾಗಿ ಸ್ಪಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ. ಆ ನಂತರದಲ್ಲಿ 21 ಜನ ಪರ್ಟಿಕ್ಯುಲರ್ ಆಗಿ ಇಂಥವರನ್ನೇ ಅರೆಸ್ಟ್ ಮಾಡಿದ್ದೀವಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಅದನ್ನು ಖಂಡಿಸಿ ಪ್ರತಿಭಟನೆಗೆ ಹೇಳಿದಾಗ ಹೌದು ಲಾಠಿ ಚಾರ್ಜ್ ಮಾಡಿದರೆ ಪೊಲೀಸರು ಅವರ ಕೆಲಸವನ್ನು ಅವ್ರು ಮಾಡಬೇಕು, ಹತ್ತಿಕ್ಕುವಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಅಥವಾ ತಹಬದಿಗೆ ತರಲಿಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಆದರೆ ಒಂದು ಹೆಣ್ಣು ಮಗಳಿಗೆ ಹೊಡೆದಂತಹ ಏಟು ಇದೆಯಲ್ಲ, ಆ ಲಾಠಿ ಏಟು ಸಂಬಂಧಪಟ್ಟವರನ್ನು ಪೇದೆಯನ್ನು ವಜಾಗೊಳಿಸ್ತಾರೆ, ಅದು ಇಲಾಖೆಯ ಕ್ರಮ. ಆದರೆ ಇಡೀ ಸರ್ಕಾರ ಗುಪ್ತಚರ ಇಲಾಖೆ ಅಂತ ಇರುತ್ತೆ, ಅದಕ್ಕೂ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ. ನೋಡಿ, ಒಂದು ಸಲ ಅಲ್ಲ 2 ಸಲ ನಾಗಮಂಗಲದಲ್ಲೂ ಇದೇ ಥರ ಆಯಿತು. ಆದರೆ ಈಗ ಮದ್ದೂರಿನಲ್ಲಿ ತೀರಾ ಎಲ್ಲೇ ಮೀರಿ ಕಿಡಿಗೇಡಿಗಳು ಮತ್ತೊಬ್ಬರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ದುಷ್ಟರು ಈ ಪ್ರಕರಣಕ್ಕೆ ಸಾಕ್ಷಿಯಾದರು ಮತ್ತು ಇಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರಾದರು. ಇದೇ ವಿಚಾರವನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನೋಡಿ ಏನು ಹೇಳಿದ್ದಾರೆ, ನಮ್ಮ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಈ ಹಿಂದೆಯೂ ಕೂಡ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಒಂದಷ್ಟು ಕಡೆ, ಎಕ್ಸಾಂಪಲ್ ಶಿವಮೊಗ್ಗ ಅಥವಾ ಮಂಗಳೂರು, ಈ ಕಡೆ ಗಲಾಟೆಗಳಾಗ್ತಿತ್ತು. ಆದರೆ ಈಗ ಬೇರೆ ಬೇರೆ ಕಡೆ ಕೂಡ ಅದು ವ್ಯಾಪಿಸಿಕೊಳ್ತಿದೆ. ಇದು ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳ ವಿರುದ್ಧ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಒಂದಷ್ಟು ಜನ ಹಿಂದೂಗಳಿಗೆ ಅಸಮಾಧಾನ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕಲ್ಲು ತೂರುವಂತಹ ಪ್ರಯತ್ನ ಮಾಡಿದ್ಯಾರು, ಅದು ಯಾವ ಧೈರ್ಯದ ಮೇಲೆ ಕಲ್ಲು ತೂರಿದ್ರು, ಅಂಥವ್ರನ್ನು ಯಾವ ರೀತಿ ಶಿಕ್ಷಿಸಬೇಕು. ತೀರಾ ಉದ್ರೇಕದಲ್ಲೋ ಅಥವಾ ಎಮೋಷ್ನಲ್ ಆಗೋ ಹೇಳೋದಾದರೆ ಹಿಡ್ಕೊಂಡು ಹೊಡಿಬೇಕು ಅಂತವನ್ನೆಲ್ಲ ಹೇಳಬಹುದು. ಆದರೆ ಕಾನೂನು ಒಂದಿರುತ್ತೆ, ಕಾನೂನಿನ ಕೆಲಸವನ್ನು ಕಾನೂನು ಮಾಡುತ್ತೆ.
ಆ ಕಾನೂನು ಮಾಡಬೇಕಾಗಿರುವಂತಹ ಕೆಲಸ ಮಾಡೋಕ್ಕೂ ಮುಂಚೆ ಸರ್ಕಾರ ಏನು ಮಾಡುತ್ತಿತ್ತು? ಕುಮಾರಸ್ವಾಮಿ ಅವರು ಕೂಡ ಇದೇ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಎರಡು ಸಮಾಜಗಳ ನಡುವಿನ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದ್ಯಾರು? ಯಾರೋ ಕೆಲವರು ಮಾಡಿರ್ತಾರೆ ಅಂತ ಎಲ್ರಿಗೂ ಕೂಡ ಹಿಡ್ಕೊಂಡು ಅದೇ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದು. ಎರಡು ಸಮಾಜಗಳ ಸಂಘರ್ಷಕ್ಕೆ ಮತ್ತು ಈಗೆಲ್ಲ ಏನು ರಾಜ್ಯದಲ್ಲಿ ವಾತಾವರಣ ಸೃಷ್ಟಿಯಾಗ್ತಿದೆ, ಹಿಂದೂಗಳು ತುಂಬ ಅಸಮಾಧಾನದಿಂದ ಆಕ್ರೋಶದಿಂದ ನೋಡುವಂತಹ ವಾತಾವರಣ ಸೃಷ್ಟಿಯಾಗ್ತಿದೆ. ಇದು ಮುಂದುವರೆದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಪತನ ಆಗತ್ತೆ. ಒಂದಂತೂ ಸತ್ಯ, ಆ ಹೆಣ್ಣು ಮಗಳಿಗೆ ಹೊಡೆದಂಥ ಒಂದು ದೃಶ್ಯ ಇದೆಯಲ್ಲ, ಆ ದೃಶ್ಯ ಈ ಸರ್ಕಾರಕ್ಕೆ ಮತ್ತು ಈ ಪಕ್ಷಕ್ಕೆ ಎಚ್ಚರಿಕೆಯ ಕರೆಗಂಟೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಹಿಂದಿನ ಹಲವು ಯಾಕಂದ್ರೆ ನಾಗಮಂಗಲದ ಪ್ರಕರಣ ತಗೊಂಡಾಗ್ಲೇನೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿತ್ತು. ಆದರೆ ಸರ್ಕಾರ ಆಗಲೂ ಕೂಡ ಒಂದು ಧಾಟಿಯಲ್ಲಿ ಸುಮ್ಮನಿತ್ತು ಅಂತ ಅನಿಸುತ್ತೆ. ಇಲ್ಲಾಂದರೆ ಎರಡನೇ ಪ್ರಕರಣ ಯಾಕೆ ಆಗ್ತಿತ್ತು? ಎರಡನೇ ಪ್ರಕರಣದಲ್ಲೂ ಕೂಡ ಮತ್ತೆ ಹಿಂದೂಗಳೇ ನಿಯಮಗಳನ್ನು ಪಾಲಿಸಿದ್ದಾರೆ. ಅಥವಾ ನೋಡಿ, ಅಲ್ಲಿ ಕೂಡ ಲೈಟ್ ಆಫ್ ಮಾಡಿ ಕಲ್ಲ ಎಸೆದಿದ್ರು ಅನ್ನೋದಿದೆಯಲ್ಲ, ಯಾರಿಗೆ ಆಗಲೂ ಒಂದು ರಕ್ತ ಕುದಿಯುತ್ತೆ ಅಥವಾ ಆಕ್ರೋಶಿತರಾಗ್ತಾರೆ. ಆದರೆ ಈ ಕಡೆಯಿಂದ ನೋಡಿ, ಅಷ್ಟೆಲ್ಲ ಆದಮೇಲೂ ಕೂಡ ಸಂಯಮ ಕಳ್ಕೊಂಡಿಲ್ಲ ಅಲ್ಲಿನ ಗಣೇಶನ ಭಕ್ತರು. ಸೈಲೆಂಟಾಗಿ ಅದನ್ನು ಬಗೆಹರಿಸ್ಕೊಂಡು ಮಾರನೇ ದಿನ ಪ್ರತಿಭಟಿಸಿದ ಮೇಲೆ ಅರೆಸ್ಟ್ ಮಾಡಿರುವಂಥದ್ದು 21 ಜನರನ್ನು. ಜಿಲ್ಲಾ ಉಸ್ತುವಾರಿ ಸಚಿವರೊಂದು ಮಾತು ಹೇಳ್ತಾರೆ, ಗೃಹ ಸಚಿವರೊಂದು ಮಾತು ಹೇಳ್ತಾರೆ, ಮುಖ್ಯಮಂತ್ರಿಗಳು ಮತ್ತೂ ಒಂದು ಮಾತು ಹೇಳ್ತಾರೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ನೋಡಿ, ರಾಜಕಾರಣಕ್ಕೋಸ್ಕರ ಈ ಹೇಳಿಕೆಯನ್ನು ನಾನು ಕೊಡ್ತಿಲ್ಲ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರೋದನ್ನು ಇಲ್ಲಿ ಸ್ಮರಿಸಬೇಕು. ನೋಡಿ, ಇನ್ನೂ ಒಂದೇನೆಂದರೆ, ಯಾಕೆ ಒಂದು ಕರಾವಳಿ ಸಾಕಾಗಿತ್ತು ಪ್ರಯೋಗಶಾಲೆ BJPಗೆ, ಅಥವಾ ಒಂದು ಹುಬ್ಳಿ ಧಾರವಾಡ ಸಾಕಾಗಿತ್ತು? ಮಂಡ್ಯ ಕೂಡ ಯಾಕಾಗ್ತಿದೆ? ಇದು ಸರ್ಕಾರದ ತಪ್ಪು, ಕಾಂಗ್ರೆಸ್ನ ತಪ್ಪು ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಹೌದು, ಯಾವ ಸರ್ಕಾರ ಇದೆ ಆ ಸರ್ಕಾರಕ್ಕೆ ಅಟ್ಲೀಸ್ಟ್ ಗೊತ್ತಾಗಬೇಕಿತ್ತು. ಸರ್ಕಾರ ಇಂತಹ ಪ್ರಯತ್ನಗಳನ್ನು ಯಾರೋ ಮಾಡ್ತಿದ್ದಾರೆ, ಒಂದು ಕೋಮು ದ್ವೇಷವನ್ನು ಹುಟ್ಟಿಸುವಂತಹ ಪ್ರಯತ್ನಗಳಾಗ್ತಿದ್ದಾವೆ, ಕೆಲ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅನ್ನೋದಾದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿತ್ತು. ಅಥವಾ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಿದ್ದರೆ ಈ ಪ್ರಕರಣ ಆಗ್ತಿರಲಿಲ್ಲ. ಇವತ್ತು ನೋಡಿ, ಇಡೀ ಮದ್ದೂರು ಬಹುದೊಡ್ಡ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ದೊಡ್ಡ ಹೆಸರಿರುವಂತಹ ಮದ್ದೂರು ಇವತ್ತು ಕೋಮು ದ್ವೇಷಕ್ಕೆ ಒಂದು ವೇದಿಕೆಯಾಗಿ ನಿಂತಿರುವಂಥದ್ದು. ಕುಮಾರಸ್ವಾಮಿ ಅವರು ಹೇಳಿದಂಥ ಅಷ್ಟು ಮಾತುಗಳು ಸರಿಯಾಗಿದ್ದಾವೆ, ನೋ ಡೌಟ್. ಅಲ್ಲ, ನಮ್ಮದೇ ನೆಲದಲ್ಲಿ ನಮ್ಮದೇ ದೇವರ ಒಂದು ಆಚರಣೆಯ ಸಂದರ್ಭದಲ್ಲಿ ನಾವೇ ಎಲ್ಲ ಕಾನೂನುಗಳನ್ನು ಪಾಲಿಸ್ತಿರುವಂತಹ ಸಂದರ್ಭದಲ್ಲಿ, ಕಾನೂನನ್ನು ಎಲ್ಲರೂ ಪಾಲಿಸಿದ್ದಾರೆ ಅಲ್ಲಿ, ಆದರೂ ಕಲ್ಲು ತೂರಾಟ ಆಯಿತು. ಕಲ್ಲು ತೂರಾಟ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದಾರೆ. ಆ ನಂತರದಲ್ಲಿ ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆ ಆಗ್ತಿತ್ತೇನೋ. ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಮಾಡದ ಮೇಲೆ ಒಂದಷ್ಟು ಗಾಯಾಳುಗಳಾಗಿದ್ದಾರೆ. ಆದರೆ ಒಂದು ಹೆಣ್ಣು ಮಗಳಿಗೆ ಹೊಡೆದಿದ್ದಿದೆಯಲ್ಲ, ಆ ದೃಶ್ಯ ನೋಡಿದಾಗ ಯಾರಿಗಾದ್ರೂ ಹೊಟ್ಟೆಗುರಿಯುತ್ತೆ. ಕಾನೂನಿನ ಅಡಿಯಲ್ಲಿ ನೋಡೋದಾದ್ರೆ ಅದನ್ನು ಪೊಲೀಸ್ ಪೇದೆ ಪುರುಷ ಹೆಣ್ಣು ಮಗಳಿಗೆ ಹೊಡೆಯುವಂಥದ್ದು, ಆಕೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಕಾನೂನಿನ ಕ್ರಮ ತಗೊಳ್ತಾರೆ, ಅವರನ್ನು ವಜಾ ಮಾಡುವಂತಹ, ಸಸ್ಪೆಂಡ್ ಮಾಡುವಂತಹ ಪ್ರಯತ್ನಗಳಾಗ್ತವೆ. ಇದಕ್ಕೆ ಮಿಗಿಲಾಗಿ ಇಲ್ಲಿ ಅಲ್ಲಿನ ಜನಾಕ್ರೋಶ ಎಲ್ಲರನ್ನು ನೋಡಿ ಹೆಣ್ಮಕ್ಳು ಜಾಸ್ತಿ ಜನ ನಿಂತಿದ್ದಾರೆ, ಗಂಡಸರಿಗಿಂತ ಜಾಸ್ತಿ ಹೆಣ್ಮಕ್ಳು ನಿಂತಿದ್ದಾರೆ. ನಮ್ಗೆ ಈ ಥರ ಸಮಸ್ಯೆ ಆಗ್ತಿತ್ತು ಈ ಬೀದಿಗಳಲ್ಲಿ, ಇಲ್ಲೆಲ್ಲ ಅವ್ರು ರಾತ್ರಿಗಳಲ್ಲೆಲ್ಲ ಬರ್ತಿದ್ರು, ಬಟ್ಟೆ ಬಿಚ್ಚಾಕೊಂಡು ಓಡಾಡ್ತಿದ್ರು, ನಾವು ಹೇಳೋ ಅಷ್ಟು ಹೇಳಿದ್ವಿ. ಕಳೆದ ಒಂದು ಕಾರ್ಯಕ್ರಮ ಅವರದ್ದೇ ಮತ್ತೊಂದು ಯಾವುದೋ ಅನ್ಯ ಕೋಮಿನ ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ DJ ಗೀಜೆ ಎಲ್ಲವೂ ಇದ್ದಾಗ್ಯೂ ಕೂಡ ಅಲ್ಲಿನ ಜನ ಸಂಯಮದಿಂದಲೇ ವರ್ತಿಸಿದ್ರು. ಆದರೆ ಈ ಸಂದರ್ಭದಲ್ಲಿ ಕಲ್ಲು ತೂರಿದ್ದು ಅದು ಯಾವನೇ ಇರಲಿ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಅಂಥವರು ಯಾವಾಗಲೂ ಜೈಲಿನ ಒಳಗೆ ಇದ್ದರೆ ಒಳ್ಳೆಯದು. ಹೊರಗಡೆ ಬಂದಷ್ಟು ಇನ್ನಷ್ಟು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಎರಡು ಸಮಾಜಗಳು ಹೊತ್ತು ಹುರಿಯೋದಕ್ಕೆ ಅಥವಾ ಅವ್ರ ಮಧ್ಯೆ ದ್ವೇಷ ಹಚ್ಚಿಸುವಂತಹ ಪ್ರಯತ್ನಗಳು ನಡೀತವೆ. ಅರೆ ನೋಡಿ, ಜಾತ್ಯತೀತ ಜನತಾದಳದ ಭದ್ರಕೋಟೆಯಲ್ಲಿ ಇಂಥಗಳಾಗ್ತಿದೆ, ಮಂಡ್ಯದಲ್ಲಿ. ಇದು ಎರಡನೇ ಪ್ರಕರಣ. ಹಾಗೆ ನೋಡಿದ್ರೆ ದೊಡ್ಡ ಪ್ರಕರಣ, ಸಣ್ಣ ಸಣ್ಣ ಎಷ್ಟಾಗಿದವೋ ಗೊತ್ತಿಲ್ಲ. ನಾಗಮಂಗಲ ಆಯಿತು, ಮದ್ದೂರು ಆಯಿತು. ಯಾಕೆ
ರಾಜಕಾರಣದ ಲೆಕ್ಕಾಚಾರದಲ್ಲೇ ನೋಡಿಕೊಂಡ್ರೂ ಕೂಡ ಅದು JDSಗೆ ಲಾಸ್. ಮೈತ್ರಿ ಇದ್ದಾರೆ, ನಾಳೆ ಲಾಭ ಆಗುತ್ತೆ. ಮೈತ್ರಿ ಇಲ್ದಿದ್ದಾಗ ಅರೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಾರಣ ಅನ್ನುವಂತಹ ಕುಮಾರಸ್ವಾಮಿ ಅವರ ವಾದ ಏನೇ ಇರಬಹುದು ರಾಜಕಾರಣ. ಆದರೆ ಇಲ್ಲಿ ನಮ್ಮದೇ ಸಮಾಜಗಳನ್ನು ನಾವು, ನಮ್ಮದೇ ಆಚರಣೆಗಳನ್ನು ನಾವು ಕಾನೂನಿನ ಅಡಿಯಲ್ಲಿ ಧೈರ್ಯವಾಗಿ, ಸ್ವತಂತ್ರವಾಗಿ, ಒಂದು ಖುಷಿಯಿಂದ, ಸಂಭ್ರಮದಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನರ್ಥ? ಕಮೆಂಟ್ ಮಾಡಿ.